ದರ್ಶನ್ ಸರ್, ನಾವು ಮಾತನಾಡ್ತಾ ಇದ್ವಿ ಆಂತರಿಕ ಶತ್ರುಗಳ ಬಗ್ಗೆ. ಹೊರಗಿನಿಂದ ಬಂದು ಒಳಗಿನವರಾಗುವಂತಹ ಶತ್ರುಗಳನ್ನು ಹೊರಗೆ ಹಾಕೋ ಪ್ರಯತ್ನ. ನಾನು ಹೇಳ್ತಾ ಇರೋದು ಅಕ್ರಮವಾಗಿ ಬಂದು ನುಸುಳಿ ಇಲ್ಲಿ ವಲಸಿಗರಾಗಿದ್ದವರು ಇಲ್ಲೇನೆ ವಸತಿ ಮಾಡ್ಕೊಳ್ಳೋ ವ್ಯವಸ್ಥೆ ಏನಿದೆ, ಇದನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ ರಾಜಕೀಯ ನಡೆದು ಹೋಗ್ಬಿಡುತ್ತೆ ಸರ್. ಇವರು ವಲಸಿಗರಲ್ಲ, ಇವರು ಒಂದು ಧರ್ಮಕ್ಕೆ ಸೀಮಿತವಾಗಿದ್ದವರು ಅನ್ನೋ ಕಾರಣಕ್ಕೆ ಇವರನ್ನ ವಲಸಿಗರು ಅಂತ ಹೇಳ್ತಿದ್ದೀರಿ. ಈ ರೀತಿಯ ನರೇಟಿವ್ಗಳು ನಿರಂತರವಾಗಿ ನಡೀತಾ ಇದೆ. ಈ ಪ್ರಶ್ನೆಗಳು ಬಂದಾಗಲೆಲ್ಲ ಕಾಡೋದು ಇಂಥವರನ್ನು ಒಳಗೆ ಇರ್ಲಿಕ್ಕೆ ಬಿಟ್ಟರೆ ಏನಾಗುತ್ತೆ, ಏನು ತೊಂದರೆ ಆಗುತ್ತೆ, ಏನೋ ಹೊಟ್ಟೆ ಪಾಡಿಗೆ ಬಂದಿರ್ತಾರೆ, ಅವ್ರಿಗೆ ದೇಶದಲ್ಲಿ ಊಟ ಸಿಕ್ಕಿರಲ್ಲ, ಇಲ್ಲಿ ಬಂದು ಏನೋ ದುಡಿಮೆ ಮಾಡ್ಕೊಳ್ತಾರೆ ಅಂತ ಹೇಳಿ ವಾದ ಮಾಡೋರು ಇದ್ದಾರೆ. ಬಾಂಗ್ಲಾದೇಶ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಹೀಗೆ ನೆರೆಹೊರೆಯ ರಾಷ್ಟ್ರದಿಂದ ಬಂದು ಅಕ್ರಮವಾಗಿರುವವರಿಂದ ಭಾರತದ ಸಮಗ್ರತೆಗೆ ಅಪಾಯ ಇದೆಯಾ? ಅವ್ರನ್ನ ಹೊರಗೆ ಹಾಕೋದು ಎಷ್ಟು ಮುಖ್ಯ? ನೋಡಿ, ಈಗ ಹೊರಗಿನಿಂದ ಬರ್ತಾನೇ ಇದ್ದಾರೆ. ನಮ್ಮಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಒಂದಿದೆ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅಲ್ಲಿ ಯಾವ ತಂಟೆ ತಕರಾರು ಇಲ್ಲ, ಯಾರೂ ಬರೋದು ಇಲ್ಲ, ಯಾರು ಬಿಡೋದು ಇಲ್ಲ. ಇನ್ನೊಂದು LOC ಅಂತ ಇದೆ, ಅದು ವಿವಾದಿತ ಒಂದು ರೇಖೆ. ಅದರಲ್ಲಿ ದಟ್ಟವಾದ ಕಾಡು, ಅಲ್ಲಿ ನುಸುಳ್ಕೊಂಡು ಬರ್ತಾರೆ. ಅಲ್ಲಿ ನುಸುಳ್ಕೊಂಡು ಬರೋರು ಆಶ್ರಯಕ್ಕೆ ಬರಲ್ಲ, ಅವರು ಭಯೋತ್ಪಾದಕರಾಗಿ ಬರ್ತಾರೆ. ಈಗ ಬಾಂಗ್ಲಾದೇಶಕ್ಕೆ ಬರೋಣ. ಬಾಂಗ್ಲಾದೇಶ ಇಸ್ ಎ ಪೋರಸ್ ಬಾರ್ಡರ್. ಅಲ್ಲಿ ಜಿಯೋಗ್ರಾಫಿಕಲಿ ಆಲ್ಸೋ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಟಾಪ್. 54 ನದಿ ಉಪನದಿಗಳು ಭಾರತದಿಂದ ಬಾಂಗ್ಲಾದೇಶಕ್ಕೆ ಹರಿದು ಹೋಗ್ತವೆ. ಅದು ಹೆಂಗೆ ತಡೆ ಹಿಡಿಯೋಕ್ಕಾಗುತ್ತೆ? ಫೆನ್ಸಿಂಗ್. ಈಗಂತೂ ಆ ಮಮತಾಮಯಿ ಹೋದರು, ಆಯಮ್ಮ ಈಗ ಒಂದು 600 ಎಕರೆ ಸಿಕ್ಕಿದೆ ಫೆನ್ಸಿಂಗ್ ಮಾಡೋಕ್ಕೆ, ಆಗ್ತಾಯಿದೆ. ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು. ಈಗ ಬಂದವರು ಅಲ್ಲಿಂದ ನುಸುಳ್ಕೊಂಡು ಬಂದವರು ಎಲ್ಲಿವರೆಗೂ ಬಂದಿರೋ ಗೊತ್ತಾ? ಜಮ್ಮುಗೆ ಹೋಗಿದ್ದಾರೆ. ಜಮ್ಮು ಯಾಕೆ? ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ಬಾಹುಳ್ಯ ಇರೋದು ಜಮ್ಮು. ಸೊ ಅಲ್ಲಿ ಡೆಮೋಗ್ರಫಿಕ್ ಚೇಂಜ್ ನೋಡಿ ಹೇಗೆ ಶತ್ರುಬೋಧ ಕೆಲಸ ಮಾಡುತ್ತೆ ಅಂಥೇಳಿ. ಸೊ ಅಲ್ಲಿ ಬೆಂಗಳೂರಿಗಂತೂ ಗೊತ್ತೇ ಇದೆ, ಏರಿಯಾದಲ್ಲಿ ಮನೆ ಮಾಡಿಕೊಂಡು ಪಕ್ಕಾ ಮನೆ ಕೊಡ್ತಾ ಇದ್ದಾರೆ. ಅವರಿಗೆ ಆಧಾರ್ ಕಾರ್ಡ್ ಕೊಡ್ತಾರೆ, ವೋಟರ್ ID ಮಾಡಿಕೊಡ್ತಾರೆ. ಆಮೇಲೆ ಅವರ ನೆರವಿಗೆ ನಿಂತಿದ್ದಾರೆ. ಎಂಥ ದುರದೃಷ್ಟ. ಆಮೇಲೆ ಅವರೆಲ್ಲ ಏನು ಕಲ್ತ್ಕೊಂಡು ಬಂದು ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡೋರಲ್ಲ, ಕಳ್ಳರು, ಕಾಕರು, ಇವರೆಲ್ಲ ಒಂದಿಷ್ಟು, ಅದರಲ್ಲೇ ಒಂದಿಷ್ಟು ಒಳ್ಳೆಯವರು ಅಂದರೆ ಒಂದಿಷ್ಟು ಕನ್ಸ್ಟ್ರಕ್ಷನ್ ವರ್ಕರು, ಅದು ಇದು ನ್ಯಾಯವಾಗಿ ಪ್ರಾಮಾಣಿಕವಾಗಿ ಮಾಡಿದ್ರು ಮಾಡಲಿ. ಆದರೆ ನಮ್ಮ ರಿಸೋರ್ಸಸ್ ಏನಿದೆ, ಬೆಂಗಳೂರಿನಲ್ಲಿ ನೀರಿಗೆ ಕಡಿಮೆ ಇದೆ, ಬೆಂಗಳೂರಿನಲ್ಲಿ ವಸತಿ ಇದನ್ನೆಲ್ಲ ಕಟ್ಕೊಳ್ಳೋಕ್ಕೆ ಏರಿಯಾ ಕಡಿಮೆ ಇದೆ. ಆಮೇಲೆ ಅವರು ಬಂದವರು ಒಬ್ಬರೇ ಬರೋಲ್ಲ, ಪೂರ್ತಿ ಗುಂಪನ್ನೇ ಹೇಳ್ಕೊಂಬರ್ತಾರೆ. ಇನ್ನೂ ಬರದೇ ಇರೋ ಬಾಂಗ್ಲಾದೇಶದಲ್ಲಿ ಕೂತ್ಕೊಂಡಿರೋರಿಗೆ ಇಲ್ಲೇ ಬೆಂಗಳೂರಲ್ಲೇ ಆಧಾರ್ ಕಾರ್ಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನೀವು ಬನ್ನಿ, ನಿಮ್ಮ ಆಧಾರ್ ಕಾರ್ಡ್ ರೆಡಿ ಇದೆ, ವೋಟರ್ ID ರೆಡಿ ಇದೆ ಅಂತ. ಸೊ ಅವರಿಗೆ ಬೆಂಗಳೂರಿಗೆ ಬಂದರೆ ಡು ದೇ ಹ್ಯಾವ್ ಸೆನ್ಸ್ ಆಫ್ ಬಿಲಾಂಗಿಂಗ್? ಇದು ನಮ್ಮ ಸಿಟಿ, ಇದು ನಮ್ಮ ದೇಶ ಅಂತ ಇದೆಯಾ? ನೋ. ಅವರ ಒಂದು ಎಫೆಕ್ಟ್ ಏನಿದೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹೀಗೆ ನಾವು ಬೆಂಗಳೂರು ಬರೀ ಬಾಂಗ್ಲಾದೇಶದಿಂದ ಬಂದವರೇ ಅಂತ ಅಲ್ಲ, ಇದು ಬೆಂಗಳೂರು ಇಟ್ ಈಸ್ ಬಿಕಮ್ ಎ ಮೈಗ್ರೆಂಟ್ಸ್ ಸಿಟಿ. ಎಲ್ಲ ಕಡೆ ಬರ್ತಾರೆ. ಕೆಲವರು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ದುಡಿದು ಜೀವನ ಕಟ್ಕೊಳ್ತಾರೆ, ನೋ ಪ್ರಾಬ್ಲಮ್. ರಿಸೋರ್ಸಸ್ ಹಂಚ್ಕೊಳ್ತಾರೆ, ನೋ ಪ್ರಾಬ್ಲಮ್. ಆದರೆ ಇವರು ಬಂದಿರೋದು ನ್ಯಾಯಯುತವಾಗಿ ದುಡಿಯೋಕ್ಕೆ ಎಷ್ಟು ಬರ್ತಾರೋ ಗೊತ್ತಿಲ್ಲ, ಬಟ್ ದೇಶ